forever on fire. ಮ್ಯಾಟ್ರಿಮೋನಿ ಆಪ್ನಲ್ಲಿ ಸಂಗಾತಿ ಹುಡುಕುವವರೇ ಎಚ್ಚರ ಎಚ್ಚರ. ಬಣ್ಣ ಬಣ್ಣದ ಮಾತುಗಳನ್ನಾಡಿ ನಿಮಗೂ ಯಾಮಾರಿಸ್ತಾರೆ, ಹುಷಾರ್. ಮ್ಯಾಟ್ರಿಮೋನಿಯಲ್ಲಿ ಏನಾದರೂ ಸಂಗಾತಿ ಹುಡುಕ್ತಾ ಇದ್ದೀರಾ, ಹುಡುಗಿ ಹುಡುಕ್ತಾ ಇದ್ದೀರಾ? ಹಾಗಾದರೆ ಈ ಸ್ಟೋರಿಯನ್ನು ನೀವು ಮಿಸ್ ಮಾಡದೆ ನೋಡಬೇಕು. ಬಣ್ಣ ಬಣ್ಣದ ಮಾತುಗಳನ್ನಾಡ್ತಾರೆ, ನಿಮಗೆ ಯಾಮಾರಿಸ್ತಾರೆ. ಕೊಪ್ಪಳದಲ್ಲಿ ಕೆಬಿ ಅಧಿಕಾರಿ ಅಂತ ಸುಳ್ಳು ಹೇಳಿ ಮಹಾವಂಚನೆ ಮಾಡಲಾಗಿದೆ. ಹಣ ಪಡೆದು ಮೋಸ ಮಾಡುತ್ತಿದ್ದ ಜೈ ಭೀಮ್ ಪಡುಕೋಟಿ ಎಂಬಾತನನ್ನ ಅಂದರ್ ಮಾಡಿದ್ದಾರೆ. ವಿಜಯಪುರ ಹಿಟ್ಟಿನಹಳ್ಳಿ ಗ್ರಾಮದ ಆರೋಪಿ ಇವನು ಜೈ ಭೀಮ. ಮ್ಯಾಟ್ರಿಮೋನಿಯಲ್ಲಿ ಯುವತಿಯರಿಗೆ ಗಾಳ ಹಾಕ್ತಿದ್ದ ಇವನು. ಒಂದು ಚೆಂದಾಗಿರೋ ಫೋಟೋ ಹಾಕೋದು, ಫುಲ್ಲು ಫಾರ್ಮಲ್. ಕೊಪ್ಪಳದ ಯುವತಿಯನ್ನ ಮ್ಯಾಟ್ರಿಮೋನಿ ಆ್ಯಪ್ ಮೂಲಕ ಪರಿಚಯ ಮಾಡಿಕೊಳ್ತಾನೆ. ಬಳಿಕ 2021ರಲ್ಲಿ ಯುವತಿಯನ್ನ ಮದುವೆ ಆಗ್ತಾನೆ. ಮದುವೆ ನಂತರ ಪಡುಕೋಟಿಯ ಬಂಡವಾಳ ಯುವತಿ ಮುಂದೆ ಬಯಲಾಗ್ಬಿಡುತ್ತೆ. 2023ರಲ್ಲಿ ಜೈ ಭೀಮ್ ಪಡುಕೋಟಿ ವಿರುದ್ಧ ಮಹಿಳೆ ದೂರನ್ನು ಕೊಡ್ತಾರೆ, ಅಂದರೆ ಗಂಡನ ವಿರುದ್ಧವೇ. ಪ್ರಕರಣ ಬೆನ್ನತ್ತಿದ ಪೊಲೀಸರಿಗೆ ಮತ್ತೊಂದು ಶಾಕ್ ಎದುರಾಗುತ್ತೆ. ಇಲ್ಲಿ ರಾಜ್ಯದ 9 ಠಾಣೆಗಳಲ್ಲಿ ಈತನ ವಿರುದ್ಧ ಪ್ರಕರಣ ದಾಖಲಾಗಿರೋದು ಪತ್ತೆಯಾಗುತ್ತೆ. ನೋಡಿ, ಒಂದು ಮದುವೆ ಉದ್ದೇಶ ಅಲ್ಲ, ಇವನು ಮೋಸ ಮಾಡೋ ಉದ್ದೇಶ. ಅಂದರೆ ಗೌರ್ಮೆಂಟ್ ಜಾಬ್ ಇದೆ ಅನ್ನೋಂಥೇಳಿ ಎಲ್ಲ ಡೀಟೇಲ್ಸ್ ಹಾಕ್ಕೊಂಡಿರ್ತಾನೆ ಅಲ್ಲಿ. ನೋಡಿ, ಇದೇ ಫೋಟೋ, ಇವನೇ ನೋಡಿ, ಜೈ ಭೀಮ್ ಅಂತ ಹೆಸರು. ಒಂದು ಮಾಡೋದಿಂಥ ಕೆಲಸ ಅನಾಚಾರ. ನೋಡಿ, ಮ್ಯಾಟ್ರಿಮೋನಿಯಲ್ಲಿ ನೀವು ಓಪನ್ ಮಾಡಿದಾಗ ಅಲ್ಲಿ ಪ್ರೊಫೈಲ್ಗಳು ಬರ್ತಾ ಇರುತ್ತೆ, ಹುಡುಗಿರ್ದು ಬರ್ತಾ ಇರುತ್ತೆ, ಹುಡುಗರದ್ದು ಕೂಡ ಬರ್ತಾ ಇರುತ್ತೆ. ಅಂದರೆ ಇವನೇನು ಮಾಡಿದ್ದಾನೆ, ಬಣ್ಣ ಬಣ್ಣದ ಮಾತುಗಳನ್ನು ಆಡಿದ್ದಾನೆ. ಕೆಬಿ ಅಧಿಕಾರಿ ಅಂದರೆ ನಾನು ಗೌರ್ಮೆಂಟ್ ಆಫೀಸರ್ ಅಂಥೇಳಿ ಹೇಳ್ಕೊಂಡಿದ್ದಾನೆ. ಪ್ರೊಫೈಲ್ ಕೂಡ ಹಾಗೆ ಹಾಕ್ಕೊಂಡಿದ್ದ ಅವನು. ಯಾವುದೋ ಒಂದು ಸ್ಟಿಕ್ಕರ ಇದು ಮಾಡ್ಕೊಂಡಿದ್ದ, ಕೆಳಗಡೆ ಪ್ರೊಫೈಲ್ ಕೂಡ ಹಾಗೆ ಬರೆದುಕೊಂಡಿದ್ದ. ನೋಡಿದಂಥವ್ರು ಹುಡುಗಿ ಕಡೆದವರು ಮದುವೆ ಮಾಡಿ ಕೊಟ್ಬಿಟ್ರು. ಒಳ್ಳೆ ಜಾಬಲ್ಲಿದ್ದಾನಪ್ಪ, ನನ್ನ ಮಗಳು ಆರಾಮಾಗಿರ್ತಾಳೆ ಅಂಥೇಳಿ. ಮ್ಯಾಟ್ರಿಮೋನಿಯಲ್ಲೂ ಕೂಡ ರಿಕ್ವೆಸ್ಟನ್ನು ಕಳಿಸಿ ಪರಿಚಯ ಮಾಡ್ಕೊಂಡಿರ್ತಾನೆ. ಪರಿಚಯ ಆದಮೇಲೆ 2021ರಲ್ಲಿ ಮದುವೆ ಆಗಿಬಿಡ್ತಾನೆ ಯುವತಿಯನ್ನು. ನೋಡಿ, ಅಲ್ಲಿ ಹಣ ಕೂಡ ಇಸ್ಕೊಂಡಿದ್ದ, ಒಂದು ಲಕ್ಷ ರೂಪಾಯಿ ವರದಕ್ಷಿಣೆ ಇಸ್ಕೊಂಡಿದ್ದ. ಅವ್ರು ಕೊಟ್ಟಿದ್ದು ಇವನು ಒಳ್ಳೆ ಗೌರ್ಮೆಂಟ್ ಜಾಬಲ್ಲಿ ಇದ್ದಾನೆ ಅಂತೇಳಿ. 23ಕ್ಕೆ ಇವನು ಬಂಡವಾಳ ಬಯಲಾಗುತ್ತೆ, ದೂರು ಕೊಡ್ತಾರೆ ಮಹಿಳೆ. ಪ್ರಕರಣ ಬೆನ್ನತ್ತಿದ ಪೊಲೀಸರಿಗೆ ಮತ್ತೊಂದು ಶಾಕ್ ಎದುರಾಗುತ್ತೆ. 9 ಠಾಣೆಗಳಲ್ಲಿ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿರೋದು ಗೊತ್ತಾಗುತ್ತೆ. ಹಾಗಾಗಿ ಎಲ್ಲವೂ ಕೂಡ ನಾವೆಲ್ಲ ನಂಬ್ತೀವಲ್ಲ, ಅದೆಲ್ಲ ನಿಜ ಆಗಿರೋದಿಲ್ಲ. 1000 ಸುಳ್ಳು ಹೇಳೋ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ, ಆದರೆ ಇವನು ಈಗ ತಗಲಾಕೊಂಡಿದ್ದಾನೆ. ಡಿಜಿಟಲ್ ಅರೆಸ್ಟ್ ಆಗಲಿ, ಹಾಗೂ ನಾವು ಮೊನ್ನೆ ರೀಸೆಂಟ್ಲಿ ಒಬ್ಬರಿಗೆ ನಮ್ಮ ಮಹಿಳಾ ಠಾಣೆಯಲ್ಲಿ ಒಬ್ಬರಿಗೆ ಅರೆಸ್ಟ್ ಮಾಡಿದ್ವಿ. ಅವರು ಸಾಕಷ್ಟು ಸುಮಾರು 9 ಪ್ರಕರಣಗಳು ಜೈ ಭೀಮ್ ಅಂಥೇಳಿ ನಮ್ಮ ಮಹಿಳಾ ಠಾಣೆಯಲ್ಲಿ ಅವ್ರ ಮೇಲೆ ಒಂದು ಚೀಟಿಂಗ್, ಮಹಿಳೆ ಕಿರುಕುಳ, ಹೆಂಡತಿಗೆ ಕಿರುಕುಳ ಹಾಗೂ 2ನೇ ಮದುವೆ ಮಾಡ್ಕೊಂಡಿದ್ದಾನಂತ ಒಂದು FIR ಆಗಿತ್ತು 23ರಲ್ಲಿ. ಅವ್ರ ಮೇಲೆ NBW ಇತ್ತು. ಸೊ ಅವ್ರಿಗೆ ವಶಪಡಿಸ್ಕೊಂಡು ನಾವು ವಿಚಾರಣೆ ಮಾಡಿದಾಗ ಇವರು ಆ್ಯಪ್ ಮೂಲಕ ಇವ್ರಿಗೆ ನಾನು ಒಳ್ಳೆ ಕೆಲಸ ಮಾಡ್ತೀನಿ, ಇಲ್ಲಿ KBಯಲ್ಲಿ ಕೆಲಸ ಮಾಡ್ತೀನಿ, ನನಗೆ ಸ್ಯಾಲ್ರಿ ಪ್ಯಾಕೇಜ್ ಇದೆ ಅಂತ ಹೇಳಿಬಿಟ್ಟು ಮಹಿಳೆಯರಿಗೆ ಮೋಸ ಮಾಡುವಂಥ ಪ್ರವೃತ್ತಿ ಉಳ್ಳವನಾಗಿದ್ದ. ಸೊ ಅವನಿಗೆ ನಾವು ವಶಪಡಿಸ್ಕೊಂಡು ನಾವು ಬೇರೆ ಬೇರೆ ಠಾಣೆಗಳಲ್ಲಿ ಎಲ್ಲೆಲ್ಲಿ ಕೇಸ್ ಇದ್ದಾವೆ, ಸ್ಪೆಷಲಿ ಬಿಜಾಪುರ ಇಲ್ಲೆಲ್ಲ ಕೇಸ್ ಇದ್ದಾವೆ ಅವನ ಮೇಲೆ, ಅವ್ರಿಗೆಲ್ಲ ನಾವು ಮಾಹಿತಿ ಕೂಡ ಕೊಟ್ಟಿದ್ದೀವಿ. ಅವನು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಸು ಇದರಲ್ಲಿ ಅವನು ಆ್ಯಪ್ ಮೂಲಕ ಒಂದು ಚೀಟಿಂಗ್ ಮಾಡ್ತಾಯಿದ್ದ ಅವನು. ಸೊ ನಮ್ಮಲ್ಲಿ ಅವರು ವೈಫು ಒಂದು ಹರ್ಯಾಸ್ಮೆಂಟ್ ಕೇಸ್ ಕೊಟ್ಟಿದ್ದರು. ಸೊ ಆ ಪ್ರಯುಕ್ತ ನಾವು ಅರೆಸ್ಟ್ ಮಾಡಿದ್ಮೇಲೆ ಅವನ ಮೇಲೆ ಸುಮಾರು 9 ಕೇಸ್ಗಳು ಇದಾವೆ ಅಂತೇಳಿ ನಮ್ಮ ಮಾಹಿತಿ ಸಿಗ್ತಿದೆ. ಸೊ ಅವ್ರಿಗೆಲ್ಲ ನಾವು ಮಾಹಿತಿ ಅಲ್ಲ, ಈ ಕ್ಯಾಟಗರಿಯಲ್ಲಿದೆ. ಅವನು ಪ್ರಾಪರ್ಟಿ ಅಫೆನ್ಸ್ ಕೂಡ ಮಾಡಿದ್ದಾನೆ ಏನು, ಆಮೇಲೆ ಐ ಟಿಯಲ್ಲಿ ಚೀಟಿಂಗ್ ಮಾಡೋದು, ಇವು ಕೂಡ ಎಲ್ಲ ಇದೆ ಅವನ. ಸೊ ಇವೆಲ್ಲ ಪ್ರಕರಣಗಳು ಅವನ ಮೇಲಿದೆ. ಪ್ರಕರಣದ ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಡಿಜಿಟಲ್ ಅರೆಸ್ಟ್ ಆಗಲಿ, ಹಾಗೂ ನಾವು ಮೊನ್ನೆ ರೀಸೆಂಟ್ಲಿ ಒಬ್ಬರಿಗೆ ನಮ್ಮ ಮಹಿಳಾ ಠಾಣೆಯಲ್ಲಿ ಒಬ್ಬರಿಗೆ ಅರೆಸ್ಟ್ ಮಾಡಿದ್ವಿ. ಅವರು ಸಾಕಷ್ಟು ಸುಮಾರು 9 ಪ್ರಕರಣಗಳು ಜೈ ಭೀಮ್ ಅಂಥೇಳಿ ನಮ್ಮ ಮಹಿಳಾ ಠಾಣೆಯಲ್ಲಿ ಅವ್ರ ಮೇಲೆ ಒಂದು ಚೀಟಿಂಗ್, ಮಹಿಳೆ ಕಿರುಕುಳ, ಹೆಂಡತಿಗೆ ಕಿರುಕುಳ ಹಾಗೂ 2ನೇ ಮದುವೆ ಮಾಡ್ಕೊಂಡಿದ್ದಾನಂತ ಒಂದು FIR ಆಗಿತ್ತು 23ರಲ್ಲಿ. ಅವ್ರ ಮೇಲೆ NBW ಇತ್ತು. ಸೊ ಅವ್ರಿಗೆ ವಶಪಡಿಸ್ಕೊಂಡು ನಾವು ವಿಚಾರಣೆ ಮಾಡಿದಾಗ ಇವರು ಆ್ಯಪ್ ಮೂಲಕ ಇವ್ರಿಗೆ ನಾನು ಒಳ್ಳೆ ಕೆಲಸ ಮಾಡ್ತೀನಿ, ಇಲ್ಲಿ KBಯಲ್ಲಿ ಕೆಲಸ ಮಾಡ್ತೀನಿ, ನನಗೆ ಸ್ಯಾಲ್ರಿ ಪ್ಯಾಕೇಜ್ ಇದೆ ಅಂತ ಹೇಳಿಬಿಟ್ಟು ಮಹಿಳೆಯರಿಗೆ ಮೋಸ ಮಾಡುವಂಥ ಪ್ರವೃತ್ತಿ ಉಳ್ಳವನಾಗಿದ್ದ.
ಸೊ ಅವನಿಗೆ ನಾವು ವಶಪಡಿಸ್ಕೊಂಡು ನಾವು ಬೇರೆ ಬೇರೆ ಠಾಣೆಗಳಲ್ಲಿ ಎಲ್ಲೆಲ್ಲಿ ಕೇಸ್ ಇದಾವೆ, ಸ್ಪೆಷಲಿ ಬಿಜಾಪುರ ಇಲ್ಲೆಲ್ಲ ಕೇಸ್ ಇದಾವೆ ಅಂದಮೇಲೆ ಅವ್ರಿಗೆಲ್ಲ ನಾವು ಮಾಹಿತಿ ಕೂಡ ಕೊಟ್ಟಿದ್ವಿ. ಅವ್ನು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಸು ಇದರಲ್ಲಿ ಅವನು ಆ್ಯಪ್ ಮೂಲಕ ಒಂದು ಚೀಟಿಂಗ್ ಮಾಡ್ತಾ ಇದ್ದ ಅವನು. ಸೊ ನಮ್ಮಲ್ಲಿ ಅವರು ವೈಫು ಒಂದು ಹರ್ಯಾಸ್ಮೆಂಟ್ ಕೇಸ್ ಕೊಟ್ಟಿದ್ದರು. ಸೊ ಆ ಪ್ರಯುಕ್ತ ನಾವು ಅರೆಸ್ಟ್ ಮಾಡಿದ್ಮೇಲೆ ಅವನ ಮೇಲೆ ಸುಮಾರು 9 ಕೇಸ್ಗಳು ಇದಾವೆ ಅಂತೇಳಿ ನಮ್ಮ ಮಾಹಿತಿ ಸಿಗ್ತಿದೆ. ಸೊ ಅವ್ರಿಗೆಲ್ಲ ನಾವು ಮಾಹಿತಿ ಅಲ್ಲ ಈ ಕ್ಯಾಟಗರಿಯಲ್ಲಿ ಇದೆ. ಅವನು ಪ್ರಾಪರ್ಟಿ ಅಫೆನ್ಸ್ ಕೂಡ ಮಾಡಿದ್ದಾನೆ. ನೋಡಿ, ಭಾಳ ಹುಷಾರಾಗಿರಬೇಕು ಯುವತಿಯರು ಮತ್ತು ಪೋಷಕರು. ಬೆಳ್ಳಗಿರೋದೆಲ್ಲ ಹಾಲಲ್ಲ, ಮ್ಯಾಟ್ರಿಮೋನಿಯಲ್ಲಿ ಬರೋದೆಲ್ಲ ನಿಜ ಅಲ್ಲ. ಅಲ್ಲಿ ಫೋಟೋನೇ ಬೇರೆ ಇರುತ್ತೆ, ಅವನ ಅಸಲಿ ಮುಖನೇ ಬೇರೆ ಇರುತ್ತೆ, ಅವ್ನು ಮಾಡೋ ಕೆಲಸನೇ ಬದಲೇ ಆಗಿರುತ್ತೆ. ಹಾಗಾಗಿ 100 ಬಾರಿ ಯೋಚನೆ ಮಾಡಿ ಅದನ್ನು ಸತ್ಯಾಸತ್ಯತೆ ತಿಳ್ಕೊಳ್ಳಿ, ಅದಾದಮೇಲೆ ನಿರ್ಧಾರ ಮಾಡಿ.